ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಪರ ವಿರೋಧ ಕೂಡ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿಯುತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಬಂದು ವಿರೋಧ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ. ಯಾರೂ ವಿರೋಧ ಮಾಡಿಲ್ಲ. ಯಾಕಂದರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿದ್ದಾಗ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ಇದೇನು ಮುಚ್ಚುಮರಿ ಅಂತಲ್ಲ. ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಯಾರೂ ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿಲ್ಲ. ಚರ್ಚೆ ಎಲ್ಲರೂ ಮಾಡಿದ್ದೀವಿ, ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಚರ್ಚೆ ಅಪೂರ್ಣ ಆಗಿದೆ. ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾದಂಥ ಬೆಳಕು ರಾಜ್ಯದ ಜನರ ಎದುರುಗಡೆ ಬರುತ್ತೆ. ಪ್ರಬಲ ಸಮುದಾಯಗಳನ್ನ ಕಡೆಗಣಿಸಿದ್ದಾರೆ, ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದು ಮಠಾಧೀಶರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಪಾಟೀಲರು ಎಂ ಬಿ ಪಾಟೀಲರು ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡಿಕೊಂಡ್ರು. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಅಂತೂ ಯಾರೂ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರೂ ವಾದ ವಿವಾದ ಮಾಡಿಲ್ಲ. ಮುಸ್ಲಿಂ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ. ಪ್ರಬಲ ಸಮುದಾಯ, ಒಕ್ಕಲಿಗಾಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಕಡಿಮೆ ಇರುವಂಥದ್ದು. ಸೊ ಹೀಗಾಗಿ ಇದರಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕೂಡ ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು 3 ಗಂಟೆ ಕ್ಯಾಬಿನೆಟ್ನಲ್ಲಿ ಇದ್ದೀನಿ. ನಾವೆಲ್ಲರೂ ಸಾಕ್ಷಿ. ಸುಳ್ಳು ಮಾತಾಡೋಕ್ಕಂತೂ ಬರೋದನ್ನೇ ಇಲ್ಲ. ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ. ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ. ಈ ಮುಸ್ಲಿಮರದಾಗಿರಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಹಾನಿಯಾಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು. ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು, ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು ಒಂದೇ ಕಾನ್ಸೆಪ್ಟ್. ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಒಂದು ನಿಮಿಷ ಮಾತಾಡಲ್ಲ. ಖಂಡಿತವಾಗ್ಲೂ ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನು, ಹಿಂದುಳಿದ ಆಯೋಗದ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ. ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ದರು, 1 ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ ಮತ್ತು 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ದರು. ಸೊ ಅವ್ರದ್ದೇ ಸರ್ಕಾರ 4 ವರ್ಷ ಇತ್ತು. ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನು ಅಧ್ಯಕ್ಷ ಮಾಡಿರೋದು BJP ಸರ್ಕಾರ. ಸದಸ್ಯರನ್ನ ನೇಮಿಸಿರುವಂಥದ್ದು BJP ಸರ್ಕಾರ. ಯಾರು ಜಾತಿ ಗಣತಿಯನ್ನು ಇದನ್ನು ಮಾಡಿರೋದು, ಅಧ್ಯಯನ ಮಾಡಿರೋದು BJP ಸರ್ಕಾರ. ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನು ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂಥದ್ದು ಯಾರಿದ್ರು? ಬೊಮ್ಮಾಯಿಯವರು ಮಾಡ್ಬೋದಾಗಿತ್ತು, ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತಲ್ಲ. ಅಷ್ಟೊಂದು ಅವ್ರಿಗೆ ಇದ್ದಿದ್ದರೆ ಅವ್ರಿಗೆ ಅದನ್ನು ಏನೂ ಮಾಡಲಿಲ್ಲ. ಈಗ ಬರೀ ಅದು ಅವೈಜ್ಞಾನಿಕ ಒಪ್ಕೊಳ್ಳೋಣ. ಅದು ಏನಾದರೂ ಅದರಲ್ಲಿ ಲೋಪದೋಷ, ನಾನು ಕೂಡ ಮಾತಾಡಿದ್ದೀನಿ, ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ. ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ, ಚರ್ಚೆ ಮಾಡೋಣ. ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು, ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು. ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ. ಅಂದ್ರೆ ಈ ವಿಚಾರದಲ್ಲಿ ಅಂದ್ರೆ ವೀರಶೈವ ಲಿಂಗಾಯತ ಸಪರೇಟು ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾರೆ. ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು. ಆದರೆ ಇವರು ಡಿವೈಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತ ಏನು ಹೇಳಕ್ಕೆ ಬಯಸ್ತೀವಿ? ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಈ ಪ್ರಶ್ನೆನ ತಾವು ಅವರಿಗೆ ಕೇಳಿ. ಆ ರೀತಿ ಮಾಡಿದ್ರೆ ಖಂಡಿತ ತಪ್ಪು, ಖಂಡಿತವಾಗ್ಲೂ ತಪ್ಪು. ಈ ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಕೊಡೋ ಕೆಲಸ ಸರ್ಕಾರ ನನಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಮೇಡಮ್, ಈಗ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಪರ ವಿರೋಧ ಕೂಡ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿಯುತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ
ಬಂದವು? ವಿರೋಧ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಯಾರೂ ವಿರೋಧ ಮಾಡಿಲ್ಲ. ಯಾಕಂದರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿದ್ದಾಗ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ಇದೇನು ಮುಚ್ಚುಮರಿ ಅಂತಲ್ಲ. ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಯಾರೂ ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿಲ್ಲ. ಚರ್ಚೆ ಎಲ್ಲರೂ ಮಾಡಿದ್ದೀವಿ, ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಚರ್ಚೆ ಅಪೂರ್ಣ ಆಗಿದೆ. ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾದಂಥ ಬೆಳಕು ರಾಜ್ಯದ ಜನರ ಎದುರುಗಡೆ ಬರುತ್ತೆ. ಪ್ರಬಲ ಸಮುದಾಯಗಳನ್ನ ಕಡೆಗಣಿಸಿದ್ದಾರೆ, ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದು ಮಠಾಧೀಶರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಪಾಟೀಲರು ಎಂ ಬಿ ಪಾಟೀಲರು ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡಿಕೊಂಡ್ರು ಹೊರಗಡೆ. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಅಂತೂ ಯಾರೂ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರೂ ವಾದ ವಿವಾದ ಮಾಡಿಲ್ಲ. ಮುಸ್ಲಿಂ ಸಮುದಾಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ. ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು ಕಡಿಮೆ ಇರುವಂಥದ್ದು. ಸೊ ಹಿಂಗಾಗಿ ಇದರಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕೂಡ ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು 3 ಗಂಟೆ ಕ್ಯಾಬಿನೆಟ್ನಲ್ಲಿ ಇದ್ದೀನಿ. ನಾವೆಲ್ಲರೂ ಸಾಕ್ಷಿ. ಸುಳ್ಳು ಮಾತಾಡೋಕ್ಕಂತೂ ಬರೋದನ್ನೇ ಇಲ್ಲ. ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ. ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ. ಈ ಮುಸ್ಲಿಮರದಾಗಿರಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಹಾನಿಯಾಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು, ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು ಒಂದೇ ಕಾನ್ಸೆಪ್ಟ್. ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಒಂದು ನಿಮಿಷ ಮಾತಾಡಲ್ಲ. ಖಂಡಿತವಾಗ್ಲೂ ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನು, ಹಿಂದುಳಿದ ಆಯೋಗದ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ. ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ದರು, 1 ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ ಮತ್ತು 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ದರು. ಸೊ ಅವ್ರದ್ದೇ ಸರ್ಕಾರ 4 ವರ್ಷ ಇತ್ತು. ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನು ಅಧ್ಯಕ್ಷ ಮಾಡಿರೋದು BJP ಸರ್ಕಾರ. ಸದಸ್ಯರನ್ನ ನೇಮಿಸಿರುವಂಥದ್ದು BJP ಸರ್ಕಾರ. ಯಾರು ಜಾತಿ ಗಣತಿಯನ್ನು ಇದನ್ನು ಮಾಡಿರೋದು, ಅಧ್ಯಯನ ಮಾಡಿರೋದು BJP ಸರ್ಕಾರ. ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನು ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂಥದ್ದು ಯಾರಿದ್ರು? ಬೊಮ್ಮಾಯಿಯವರು ಮಾಡ್ಬೋದಾಗಿತ್ತು, ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತಲ್ಲ. ಅಷ್ಟೊಂದು ಅವ್ರಿಗೆ ಇದ್ದಿದ್ದರೆ ಅವ್ರಿಗೆ ಅದನ್ನು ಏನೂ ಮಾಡಲಿಲ್ಲ. ಈಗ ಬರೀ ಅದು ಅವೈಜ್ಞಾನಿಕ ಒಪ್ಕೊಳ್ಳೋಣ. ಅದು ಏನಾದರೂ ಅದರಲ್ಲಿ ಲೋಪದೋಷ, ನಾನು ಕೂಡ ಮಾತಾಡಿದ್ದೀನಿ, ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ. ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ, ಚರ್ಚೆ ಮಾಡೋಣ. ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು, ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು. ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ. ಅಂದ್ರೆ ಈ ವಿಚಾರದಲ್ಲಿ ಪ್ರಮುಖವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸಪರೇಟು ಮಾಡಿದ್ದಕ್ಕೆ ವಿರೋಧ ವ್ಯಕ್ತಾಗ್ತದೆ. ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು. ಆದರೆ ಇವರು ಡಿವೈಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತ ಏನು ಹೇಳಕ್ಕೆ ಬಯಸ್ತೀವಿ? ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಈ ಪ್ರಶ್ನೆನ ತಾವು ಅವರಿಗೆ ಕೇಳಿ. ಆ ರೀತಿ ಮಾಡಿದ್ರೆ ಖಂಡಿತ ತಪ್ಪು, ಖಂಡಿತವಾಗ್ಲೂ ತಪ್ಪು. ಈ ಮಹದಾಯಿ ಹೋರಾಟಗಾರರಿಗೆ ನೋಟಿಸ್ ಕೊಡೋ ಕೆಲಸ ಸರ್ಕಾರ ನನಗೆ ಅದ್ರ ಬಗ್ಗೆನೂ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ.